ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಸ್ಟಿಚ್ ಮಾಡಿದಂಥ ಹೈನೆಕ್ ಬ್ಲೌಸು ಒಂದು ಅರ್ಧ ಅಷ್ಟೇ ಸ್ಟಿಚ್ ಮಾಡಿದ್ದೆ, ವಿಡಿಯೋ ಲೆಂತ್ ಆಗತ್ತಂತ. ಸೊ ಆ ಅರ್ಧನ ಇವತ್ತಿನ ವಿಡಿಯೋದಲ್ಲಿ ಸ್ಟಿಚ್ ಮಾಡೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾವು ಸ್ಲೀವ್ಸ್ಗೆ ಮಡ್ಚೋದಕ್ಕೋಸ್ಕರ ಒಂದು ಪಾಯಿಂಟ್ನ ಹಾಕ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇವಾಗ ನಾವೇನು ಮಾರ್ಕ್ ಹಾಕಿರ್ತೀವಲ್ವ ಅಲ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ಬರಬೇಕು. ನೋಡಿ, ಸ್ಟಿಚ್ ಮಾಡಿದ್ದಾಯಿತು. ಇದನ್ನು ದೊಡ್ಡ ಹೊಲಿಗೆಯಲ್ಲಿ ಹಾಕ್ಕೋಬೇಕಾಗತ್ತೆ, ನಮಗೆ ಬಿಚ್ಚೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಸೆಂಟ್ರಲ್ಲಿ ಕಟಿಂಗ್ ಮಾಡ್ಕೊಂಬಿಡೋಣ. ಕರೆಕ್ಟ್ ಬಂದಿದೆಯಾ ನೋಡ್ಕೋಬೇಕು ನಮಗೆ ಬೇಕಾದಟ್ಟು. ಸೊ ಕರೆಕ್ಟಾಗಿದೆ. ಇವಾಗ ಸೆಂಟ್ರಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ಇದಿಷ್ಟು ಸ್ಟಿಚ್ ಆದಮೇಲೆ ಇವಾಗ ನಾವು ಬ್ಯಾಕ್ ಮತ್ತು ಫ್ರಂಟ್ ಏನು ಸ್ಟಿಚ್ ಮಾಡಿದ್ವಲ್ವ ಅದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಶೋಲ್ಡರು ಸೆಂಟ್ರಿಂದ ನೋಡಿ, ಸ್ಲೀವ್ಸ್ ಇದ್ರದ್ದು ಸೆಂಟರಲ್ಲಿ ನಾಚ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು ಇನ್ನು ಫ್ರಂಟ್ ಶೇಪ್ ತೆಗೆದಿಲ್ಲ. ಸೊ ಇವಾಗ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಸ್ಟಿಚ್ ಮಾಡುವಾಗಲೇ ಫ್ರಂಟ್ ಶೇಪ್ನ ತೆಗಿಯೋದು. ಸೊ ನೀವು ತೆಗೆದಿದ್ರೆ ತೆಗಿಬೇಡಿ. ನೋಡಿ, ಇವಾಗ ಶೋಲ್ಡರು ಸೆಂಟ್ರಲ್ಲಿ ಈ ರೀತಿ ನಾಚನ್ನ ಜಾಯಿಂಟ್ ಮಾಡಿಕೊಂಡು ಇವಾಗ ನಾವು ಈ ರೀತಿ ಕೂಡಿಸ್ಕೊಂಡು ಹೋಗಬೇಕು. ಈ ರೀತಿ ನಾವು ಶೋಲ್ಡರ್ ಸೆಂಟ್ರಿಂದ ನೋಡೋದ್ರಿಂದ ಎರಡೂ ಕಡೆ ಕೂಡ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಬರೋದಿಲ್ಲ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಸ್ಲೀವ್ಸ್ನ. ಮತ್ತೆ ಇನ್ನೊಂದು ಸಲ ಸ್ಟಿಚ್ನ ಹಾಕ್ಕೋಬೇಕು. ಸೊ ನೋಡಿ, ಡಬಲ್ ಸ್ಟಿಚ್ ಕೂಡ ಹಾಕಾಯಿತು. ಇದೇ ರೀತಿನಿ ಈ ಒಂದು ಸ್ಲೀವ್ಸನ್ನು ಕೂಡ ನಾವು ಈ ಒಂದು ಶೋಲ್ಡರ್ಗೂ ಕೂಡ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಎರಡು ಕೂಡ ಸ್ಲೀವ್ಸಿಂದು ಅಟ್ಯಾಚ್ ಮಾಡೋದಾಯಿತು. ಇವಾಗ ನಾವು ಸ್ಲೀವ್ಸ್ದು ಹಾಗೆ ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಲೌಸನ್ನ ಇಟ್ಕೊಂಡು ಅಳತೆ ಬ್ಲೌಸನ್ನ ನಾವು ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ನೋಡಬೇಕು, ಎಷ್ಟು ನಮಗೆ ಎಲ್ಲಿಗೆ ಫಿಟ್ಟಿಂಗ್ ಬರುತ್ತೆ ಅಂತ. ಫಿಟ್ಟಿಂಗ್ ಬರುವಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಬಿಡಬೇಕು. ಸೊ ಇಲ್ಲಿಂದ ಸ್ಟಿಚಿಂಗ್ನ ಮಾಡೋಣ. ಇಲ್ಲಿ ನೋಡಿ, ಈ ರೀತಿ ಸ್ಟ್ರೈಟ್ ಲೈನಾಗಿ ಸ್ಟಿಚ್ನ ಮಾಡ್ಕೋಬೇಕು. ನಾನು ಹೇಳೋ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದರೆ ಖಂಡಿತ ಸ್ಟ್ರೈಟ್ ಲೈನಲ್ಲೇ ನಿಮಗೆ ಸ್ಟಿಚಿಂಗ್ ಬರುತ್ತೆ. ಪಕ್ಕದಲ್ಲೇ ಒಂದೆರಡು ಮೂರು ಸ್ಟಿಚಸ್ನ ಹಾಕೋಬೇಕು. ನೋಡಿ, ಇನ್ನು 4-5 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಇನ್ನು ಈ ಎಕ್ಸ್ಟ್ರಾ ಥ್ರೆಡನ್ನೆಲ್ಲ ಕಟ್ ಮಾಡ್ಕೋಬೇಕು. ಹಾಗೆ ಬಟ್ಟೆನೂ ಕೂಡ ಎಕ್ಸ್ಟ್ರಾ ಇದೆ, ಸೊ ಸ್ವಲ್ಪ ಟ್ರಿಮ್ ಮಾಡ್ಕೋತೀನಿ. ಇದೇ ರೀತಿ ಈ ಕಡೆದು ಕೂಡ ಫಿಟ್ಟಿಂಗ್ನ ಮಾಡ್ಕೋಬೇಕು, ಸೇಮ್ ಮೆಥಡಲ್ಲೇ.
ರೆಡಿ ಆದಾಗ ಬ್ಲೌಸು ಈ ರೀತಿಯಾಗಿ ಕಾಣಿಸುತ್ತೆ.